ಖಾಸಗಿ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಈ ಅಮಾಯಕರ ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಸದ್ಯಕ್ಕೆ ಈಗ ಸಾವಿನ ಸಂಖ್ಯೆ 7ಕ್ಕೆ ಈಗ ಏರಿಕೆಯಾಗಿದೆ. 7 ಮಂದಿ ಬಲಿಯಾದ್ರೂ ಕೂಡ ಇನ್ನೂ ಕೂಡ ಈ ಖಾಸಗಿ ಬಸ್ನ ಮಾಲೀಕರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಇನ್ನೂ ಕೂಡ ಈ ಖಾಸಗಿ ಬಸ್ ಮಾಲೀಕರ ಕಳ್ಳಾಟಗಳು ನಿಂತಿಲ್ಲ. ಲಗೇಜ್ ತುಂಬಿಸೋದು, ಅದನ್ನ ಬಸ್ಸಲ್ಲಿ ತಗೊಂಡು ಹೋಗೋದು, ಇದ್ಯಾವುದಕ್ಕೂ ಬ್ರೇಕ್ ಬಿದ್ದಿಲ್ಲ. ಭಾರವಾದಂತಹ ಲಗೇಜ್ಗಳನ್ನ ಬಸ್ಸಲ್ಲಿ ಸಾಗಿಸ್ತಾ ಇದ್ದಾರೆ. ಬಸ್ ಚಾಲಕರು ಎಂಥ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗಾಗಲೇ ಒಂದೊಂದಾಗಿ ತೋರಿಸ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದಿಂದ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್. ಇನ್ನೂ ಕೂಡ ಈ ಖಾಸಗಿ ಬಸ್ ಮಾಲೀಕರ ಕಳ್ಳಾಟಗಳು ನಿಂತಿಲ್ಲ. ಬಸ್ಗೆ ಭಾರವಾದಂತಹ ಲಗೇಜ್ಗಳನ್ನ ತುಂಬೋದು, ಅದರೊಳಗಡೆ ಏನಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸದೆ ದುಡ್ಡಿಗಾಗಿ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಇಷ್ಟೆಲ್ಲ ಆದ್ರೂ ಇನ್ನೂ ಅದಕ್ಕೆಲ್ಲ ಬ್ರೇಕ್ ಬಿದ್ದಿಲ್ಲ. ಟೈರ್, ಭಾರವಾದ ಬಾಕ್ಸ್, ಕಬ್ಬಿಣದ ಸಲಕರಣೆಗಳು ಇದೆಲ್ಲವನ್ನು ಕೂಡ ಬಸ್ನಲ್ಲೇ ಸಾಗಾಟ. ರೇಸ್ ಕೋರ್ಸ್ ರಸ್ತೆಯ ಬಳಿ ಖಾಸಗಿ ಟ್ರಾವೆಲ್ಸ್ ಇದೆ. ಈ ಖಾಸಗಿ ಟ್ರಾವೆಲ್ಸ್ ನಲ್ಲಿ ಅವರಾಡಿದ್ದೇ ಕಳ್ಳಾಟಗಳು, ಅವ್ರದೇ ರೂಲ್ಸ್ಗಳು. ಯಾವ ರೂಲ್ಸ್ಗಳನ್ನು ಕೂಡ ಕೇರ್ ಮಾಡೋದಿಲ್ಲ. ಅದೆಷ್ಟೇ ಕಾನೂನುಗಳಿದ್ರು ಆ ಕಾನೂನುಗಳೆಲ್ಲವೂ ಕೂಡ ಇವ್ರಿಗೆ ಗಮನಕ್ಕೆ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಭಾಸ ಆಗುತ್ತೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಅಂತದ್ದು ಯಾವುದು ಕೂಡ ಈ ಖಾಸಗಿ ಬಸ್ ಅವರು ಫಾಲೋ ಮಾಡಿದ್ದೇ ಇಲ್ಲ. ಬಸ್ಸಲ್ಲಿ ಟೈರು, ಭಾರವಾದಂತಹ ಲಗೇಜ್ಗಳು, ಆ ಲಗೇಜ್ ಒಳಗಡೆ ಏನಿದೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಪ್ಯಾಕ್ ಮಾಡಿರುವಂತಹ ಎಲ್ಲಾ ಲಗೇಜ್ಗಳನ್ನ ತುಂಬಿಸೋದು, ಆಗದೇ ಇದ್ರು ಜಾಗ ಇಲ್ಲ ಅಂತಂದ್ರೂ ಕೂಡ ಬಹಳ ಫೋರ್ಸ್ಫುಲ್ ಆಗಿ ತುಂಬಿಸಿ ತಗೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಈಗಲೂ ಕೂಡ ಕಂಡು ಬರ್ತಾ ಇದೆ. ಚಿತ್ರದುರ್ಗದ ಹಿರಿಯೂರು ಬಳಿ ಅಗ್ನಿ ದುರಂತ ಆಗಿರುತ್ತೆ. ಬಸ್ನ ಅಗ್ನಿ ದುರಂತ ಸಮಯದಲ್ಲಿ ಸುಮಾರು 7ಕ್ಕೂ ಅಧಿಕ ಜನ ಸಜೀವ ದಹನ ಆಗ್ತಾರೆ. ಈ ಒಂದು ದುರಂತ ಪ್ರಕರಣ ಆದ ಬಳಿಕ ರಿಪಬ್ಲಿಕ್ ಕನ್ನಡ ಖಾಸಗಿ ಬಸ್ ಮಾಲೀಕರು ಹಾಗೆ ಚಾಲಕರು ಮಾಡುವಂತಹ ಅವ್ಯವಹಾರ ಹಾಗೂ ಅವರ ಕಳ್ಳಾಟದ ವಿರುದ್ಧ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ನ ಮಾಡುತ್ತೆ. ಸದ್ಯ ನಾವೀಗ ರೇಸ್ ಕೋರ್ಸ್ ರೋಡ್ ನಲ್ಲಿದ್ದೀವಿ. ಅದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ರಿಯಾಲಿಟಿ ಚೆಕ್ ನ ಮಾಡೋದಕ್ಕೆ ನಿಮಗೆ ಕೆಲವು ದೃಶ್ಯಗಳನ್ನ ತೋರಿಸ್ತಾ ಇರ್ತೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಇಲ್ಲಿ ಯಾವ ರೀತಿಯಾದಂತಹ ಭಾರವಾದಂತಹ ಲಗೇಜ್ಗಳನ್ನ ಇವರು ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಹೇರಿಕೆ ಮಾಡ್ಕೊಂಡು ಹೋಗುವಂತದ್ದು. ಅಂದ್ರೆ ಅಗ್ನಿಗೆ ಪುಷ್ಟಿ ನೀಡುವಂತಹ ಟೈರ್ಗಳು, ಲಗೇಜ್ಗಳು, ಬಾಕ್ಸ್ಗಳನ್ನ ಇವರು ಆ ಒಂದು ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಹೇರಿ ಡಿಕ್ಕಿಗಳಲ್ಲಿ ಹೇರಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಕೆಲವು ಕಿಲೋಮೀಟರ್ ಅತಿಯಾದಂತಹ ಭಾರವಿರುವಂತಹ ಲಗೇಜ್ಗಳನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆ ಒಂದು ಬಸ್ನ ಇಂಜಿನ್ ಕೂಡ ಹೀಟ್ ಆಗುತ್ತೆ. ಇಂತಹ ಅಪಘಾತ ಆದಾಗ ಆಯಿಲ್ ಲೀಕೇಜ್, ಡೀಸೆಲ್ ಲೀಕ್ ಆಗುವಂತಹ ಒಂದು ಪರಿಸ್ಥಿತಿ ಎದುರಾದಾಗ ಆಗ ಅಗ್ನಿಗೆ ಪುಷ್ಟಿ ನೀಡುವಂತಹ ವಸ್ತುಗಳು ಇವು. ಟೈರ್ ಆಗಿರ್ಬೋದು, ಈ ಒಂದು ಚೀಲಗಳಾಗಿರ್ಬೋದು, ಬಸ್ನ ರಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಗ್ನಿಗೆ ಪುಷ್ಟಿ ನೀಡುವಂತಹ ವಸ್ತುಗಳು. ಇದನ್ನ ಗೂಡ್ಸ್ ವೆಹಿಕಲ್ ನಲ್ಲಿ ಇವರು ಕಳಿಸಬೇಕಾಗಿರುತ್ತೆ. ಆದ್ರೆ ಇವರು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ, ಅಂದ್ರೆ ಎಲ್ಲಿ ಪ್ರಯಾಣಿಕರು ಅವರು ಪ್ರಯಾಣ ಬೆಳೆಸ್ತಾರೋ ಅಂತಹ ಬಸ್ಗಳಲ್ಲೇ ಇವರು ಆ ಒಂದು ಗೂಡ್ಸ್ ಗಳನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಅನ್ನ 2013ರಲ್ಲೇ ಹೊರಡಿಸಿರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಇರಬೇಕು ಅನ್ನುವಂಥದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಸರಿಯಾಗಿ ಆ ಒಂದು ಸೂಚನೆಯನ್ನ ಪಾಲನೆ ಮಾಡ್ತಾ ಇಲ್ಲ. ಅಂದ್ರೆ ಯಾವ ರೀತಿಯಾಗಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಸ್ಲೀಪರ್ ಕೋಚ್ ಬೆಡ್ ಏನಿರುತ್ತೆ ಅದರ ಪಕ್ಕನೇ ಆ ಒಂದು ಎಕ್ಸಿಟ್ ಡೋರ್ ಇರಬಾರ್ದು. ಅದಲ್ಲದೆ ಫೈರ್ ಎಕ್ಸ್ಟೆನ್ಷನ್ ಕಂಪಲ್ಸರಿ ಆಗಿ ಅಂದ್ರೆ ಇರಲೇಬೇಕಾಗಿರುವಂತಹ ಒಂದು ವಸ್ತು. ಮತ್ತೊಂದೆಡೆ ಗ್ಲಾಸ್ ಏನಿರುತ್ತೆ, ಈ ಒಂದು ಸ್ಲೀಪರ್ ಕೋಚ್ಗೆ ಇರುವಂತಹ ಕಿಟಕಿ ಏನಿರುತ್ತೆ ಆ ಒಂದು ಗ್ಲಾಸ್ಗೆ ಕೊಂಚವಾದ್ರೂ ಏನಾದ್ರೂ ಚೂರೇ ಚೂರು ಡ್ಯಾಮೇಜ್ ಆದ್ರೂ ಕೂಡ ಎಲ್ಲಾ ಒಂದು ಗಾಜು ಏನಿರ್ತವೆ ಬಸ್ನ ಎಲ್ಲಾ ಗಾಜಿನ ಕಿಟಕಿಗಳು ಕೂಡ ಪುಡಿ ಪುಡಿ ಆಗಬೇಕು. ಆ ರೀತಿಯ ಸಿಸ್ಟಮ್ ನ ಇರುವಂತಹ ಒಂದು ಗಾಜಿನ ಕಿಟಕಿಗಳನ್ನ ಅಲ್ಲಿ ಅಳವಡಿಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಅಂದ್ರೆ ಈ ಹಿಂದೆ 2013ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ನ ಹೊರಡಿಸಿರುತ್ತೆ. ಆದ್ರೆ ಅದನ್ನ ಎಷ್ಟು ಜನ ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಭಾಗಶಃ 100ಕ್ಕೆ ಕೇವಲ 2% ಜನ ಮಾತ್ರ, 2% ನ ಟ್ರಾವೆಲ್ಸ್ ಕಂಪನಿಗಳ ಮಾಲೀಕರಾಗಿರ್ಬೋದು, ಚಾಲಕರಾಗಿರ್ಬೋದು,
ಆಗಿರ್ಬೋದು ಅವರು ಮಾತ್ರ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಮಿಕ್ಕ 98% ಜನ ಏನಿದ್ದಾರೆ, ಮಾಲೀಕರೇನಿದ್ದಾರೆ, ಚಾಲಕರೇನಿದ್ದಾರೆ, ಅವ್ರು ಅದನ್ನ ಪಾಲನೆ ಮಾಡ್ತಾ ಇಲ್ಲ. ತಾವು ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ವಿ, ಆಗ್ಲೇ ನಿಮಗೆ ತೋರಿಸ್ತಾ ಇದ್ವಿ. ಅದೇ ರೀತಿಯಾದಂತದ್ದು ಮತ್ತಷ್ಟು ದೃಶ್ಯಗಳನ್ನ ಕೂಡ ತೋರಿಸ್ತೀವಿ. ನೀಲಿ ಬಣ್ಣದ ಪೆಟ್ಟಿಗೆಗಳಿದಾವೆ ಇಲ್ಲಿ. ಈ ರೀತಿಯಾದಂತಹ ಅಗ್ನಿ ದುರಂತ ಆಗೋದಕ್ಕೆ ಪುಷ್ಟಿ ನೀಡುವಂತಹ ವಸ್ತುಗಳು ಇದರಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ವಸ್ತುಗಳನ್ನ ಹೇರಿಕೆ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ. ಅಗ್ನಿ ಅನಾಹುತ ಆದಾಗ ಇವೆಲ್ಲವೂ ಕೂಡ ಅಗ್ನಿಗೆ ಮತ್ತಷ್ಟು ಪುಷ್ಟಿ ನೀಡುವಂತ ವಸ್ತುಗಳಾಗಿವೆ. ಸದ್ಯ ಈ ಒಂದು ದುರಂತ ಆದ ಬಳಿಕವೂ ಕೂಡ ಡ್ರೈವರ್ಗಳು ಹಾಗೆ ಟ್ರಾವೆಲ್ಸ್ ಮಾಲೀಕರು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಕ್ಸ್ಗಳನ್ನ ಇವರು ಆ ಒಂದು ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಹೇರಿ, ಡಿಕ್ಕಿಗಳಲ್ಲಿ ಹೇರಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಕೆಲವು ಕಿಲೋಮೀಟರ್ ಅತಿಯಾದಂತಹ ಭಾರವಿರುವಂತಹ ಲಗೇಜ್ಗಳನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆ ಒಂದು ಬಸ್ ನ ಇಂಜಿನ್ ಕೂಡ ಹೀಟ್ ಆಗುತ್ತೆ. ಇಂತಹ ಅಪಘಾತ ಆದಾಗ ಆಯಿಲ್ ಲೀಕೇಜ್, ಡೀಸೆಲ್ ಲೀಕ್ ಆಗುವಂತಹ ಒಂದು ಪರಿಸ್ಥಿತಿ ಎದುರಾದಾಗ ಆಗ ಅಗ್ನಿಗೆ ಪುಷ್ಟಿ ನೀಡುವಂತಹ ವಸ್ತುಗಳು ಇವು. ಟೈರ್ ಆಗಿರ್ಬೋದು, ಈ ಒಂದು ಚೀಲಗಳಾಗಿರ್ಬೋದು, ಬಸ್ ನ ರಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಗ್ನಿಗೆ ಪುಷ್ಟಿ ನೀಡುವಂತಹ ವಸ್ತುಗಳು. ಇದನ್ನ ಗೂಡ್ಸ್ ವೆಹಿಕಲ್ ನಲ್ಲಿ ಇವರು ಕಳಿಸಬೇಕಾಗಿರುತ್ತೆ. ಆದ್ರೆ ಇವರು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ, ಅಂದ್ರೆ ಎಲ್ಲಿ ಪ್ರಯಾಣಿಕರು ಅವರು ಪ್ರಯಾಣ ಬೆಳೆಸ್ತಾರೋ ಅಂತಹ ಬಸ್ಗಳಲ್ಲೇ ಇವರು ಆ ಒಂದು ಗೂಡ್ಸ್ ಗಳನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಒಂದು ಗೈಡ್ ಲೈನ್ಸ್ ಅನ್ನ 2013 ಹೊರಡಿಸಿರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಇರಬೇಕು ಅನ್ನುವಂಥದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಸರಿಯಾಗಿ ಆ ಒಂದು ಸೂಚನೆಯನ್ನ ಪಾಲನೆ ಮಾಡ್ತಾ ಇಲ್ಲ. ಅಂದ್ರೆ ಯಾವ ರೀತಿಯಾಗಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಸ್ಲೀಪರ್ ಕೋಚ್ ಬೆಡ್ ಏನಿರುತ್ತೆ ಅದ್ರ ಪಕ್ಕನೇ ಆ ಒಂದು ಎಕ್ಸಿಟ್ ಡೋರ್ ಇರಬಾರ್ದು. ಅದಲ್ಲದೆ ಫೈರ್ ಎಕ್ಸ್ಟೆನ್ಷನ್ ಕಂಪಲ್ಸರಿ ಆಗಿ ಅಂದ್ರೆ ಇರಲೇಬೇಕಾಗಿರುವಂತಹ ಒಂದು ವಸ್ತು. ಮತ್ತೊಂದೆಡೆ ಗ್ಲಾಸ್ ಏನಿರುತ್ತೆ, ಈ ಒಂದು ಸ್ಲೀಪರ್ ಕೋಚ್ಗೆ ಇರುವಂತಹ ಕಿಟಕಿ ಏನಿರುತ್ತೆ, ಆ ಒಂದು ಗ್ಲಾಸ್ಗೆ ಕೊಂಚವಾದ್ರೂ ಏನಾದ್ರೂ ಚೂರೇ ಚೂರು ಡ್ಯಾಮೇಜ್ ಆದ್ರೂ ಕೂಡ ಎಲ್ಲಾ ಒಂದು ಗಾಜು ಏನಿರ್ತವೆ, ಬಸ್ನ ಎಲ್ಲಾ ಗಾಜಿನ ಕಿಟಕಿಗಳು ಕೂಡ ಪುಡಿ ಪುಡಿ ಆಗಬೇಕು. ಆ ರೀತಿಯ ಸಿಸ್ಟಮ್ ನ ಇರುವಂತಹ ಒಂದು ಗಾಜಿನ ಕಿಟಕಿಗಳನ್ನ ಅಲ್ಲಿ ಅಳವಡಿಕೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಅಂದ್ರೆ ಈ ಹಿಂದೆ 2013 ಸುಪ್ರೀಂ ಕೋರ್ಟ್ ಒಂದು ಗೈಡ್ ಲೈನ್ಸ್ ನ ಹೊರಡಿಸಿರುತ್ತೆ. ಆದ್ರೆ ಅದನ್ನ ಎಷ್ಟು ಜನ ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಭಾಗಶಃ 100ಕ್ಕೆ ಕೇವಲ 2% ಜನ ಮಾತ್ರ, 2% ನ ಟ್ರಾವೆಲ್ಸ್ ಕಂಪನಿಗಳ ಮಾಲೀಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಅವರು ಮಾತ್ರ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಮಿಕ್ಕ 98% ಜನ ಏನಿದ್ದಾರೆ, ಮಾಲೀಕರೇನಿದ್ದಾರೆ, ಚಾಲಕರೇನಿದ್ದಾರೆ, ಅವ್ರು ಅದನ್ನ ಪಾಲನೆ ಮಾಡ್ತಾ ಇಲ್ಲ. ತಾವು ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ವಿ, ಆಗ್ಲೇ ನಿಮಗೆ ತೋರಿಸ್ತಾ ಇದ್ವಿ. ಅದೇ ರೀತಿಯಾದಂತದ್ದು ಮತ್ತಷ್ಟು ದೃಶ್ಯಗಳನ್ನ ಕೂಡ ತೋರಿಸ್ತೀವಿ. ನೀಲಿ ಬಣ್ಣದ ಪೆಟ್ಟಿಗೆಗಳಿದಾವೆ ಇಲ್ಲಿ. ಈ ರೀತಿಯಾದಂತಹ ಅಗ್ನಿ ದುರಂತ ಆಗೋದಕ್ಕೆ ಪುಷ್ಟಿ ನೀಡುವಂತಹ ವಸ್ತುಗಳು ಇದರಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ವಸ್ತುಗಳನ್ನ ಹೇರಿಕೆ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ. ಅಗ್ನಿ ಅನಾಹುತ ಆದಾಗ ಇವೆಲ್ಲವೂ ಕೂಡ ಅಗ್ನಿಗೆ ಮತ್ತಷ್ಟು ಪುಷ್ಟಿ ನೀಡುವಂತ ವಸ್ತುಗಳಾಗಿವೆ. ಸದ್ಯ ಈ ಒಂದು ದುರಂತ ಆದ ಬಳಿಕವೂ ಕೂಡ ಡ್ರೈವರ್ಗಳು ಹಾಗೆ ಟ್ರಾವೆಲ್ಸ್ ಮಾಲೀಕರು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಅನ್ನುವಂಥದ್ದನ್ನ